Hi, I'm Kaviraj from scoringtarget.com. In today's session, we are going to discuss FA3 question paper, blueprint and key answer for 9th standard students. ಆತ್ಮೀಯ ವಿದ್ಯಾರ್ಥಿಗಳ ಇವತ್ತಿನ ತರಗತಿಯಲ್ಲಿ ನಾವು 9ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಇಂಗ್ಲಿಷ್ ವಿಷಯಕ್ಕೆ ಸಂಬಂಧಪಟ್ಟಂತ FA3ನ ಪ್ರಶ್ನೆ ಪತ್ರಿಕೆ ಬ್ಲೂಪ್ರಿಂಟ್ ಮತ್ತು ಕೀ ಆನ್ಸರ್ ಅನ್ನು ಡಿಸ್ಕಸ್ ಮಾಡ್ತಿದ್ವಿ. ಈ ಪ್ರಶ್ನೆ ಪತ್ರಿಕೆ ಕೀ ಆನ್ಸರ್ ಮತ್ತು ಬ್ಲೂಪ್ರಿಂಟ್ ಅನ್ನು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಅದರ ಲಿಂಕ್ ಕಾಮೆಂಟ್ ಬಾಕ್ಸ್ ಹಾಕಿರ್ತೀನಿ, ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೋಬಹುದು. ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರೋದು ಇದು ಬ್ಲೂಪ್ರಿಂಟ್ ಇದೆ. ಸೊ ಬ್ಲೂಪ್ರಿಂಟ್ ಆದ ನಂತರ ನಾನು ಇಲ್ಲಿ ಪ್ರಶ್ನೆ ಪತ್ರಿಕೆ ತೋರಿಸ್ತಾ ಇದ್ದೀನಿ. ಪ್ರಶ್ನೆ ಪತ್ರಿಕೆ ಆದ ನಂತರ ಇದು ಕೀ ಆನ್ಸರ್. ಓಕೆ, ಈಗ ನೋಡಿ ಮೊದಲನೇದಾಗಿ ಬ್ಲೂಪ್ರಿಂಟ್ ಅನ್ನ ಸ್ವಲ್ಪ ಲೈಟಾಗಿ ನಾವು ಕಣ್ಣೆಚ್ಚಿ ನೋಡೋಣ. ಸಬ್ಜೆಕ್ಟ್ ಇಂಗ್ಲಿಷ್ ಕ್ಲಾಸ್ 9th ವೇಟೇಜ್ ಟು ಕಂಟೆಂಟ್ ಆರ್ ಸಬ್ಜೆಕ್ಟ್ ಯೂನಿಟ್ಸ್. ಸೊ ಯಾವ ಪಾಠದ ವೇಟೇಜ್ ಬಗ್ಗೆ ಇದೆ ಇಲ್ಲಿ. ಒಟ್ಟಾರೆ ನಮಗೆ FA3ಗೆ ಸಂಬಂಧಪಟ್ಟಂತ ಜಸ್ಟಿಸ್ ಅಬೌವ್ ಸೆಲ್ಫ್ ಪಾಠ ಮತ್ತು ದ ನೋಬೆಲ್ ವಿಶ್ ಆಫ್ ಈ ಎರಡು ಪ್ರೋಸ್ಗಳಿಂದ ಮತ್ತು ಪೊಯಮ್ಗಳಲ್ಲಿ ಜಸ್ಟಿಸ್, ಆಮೇಲೆ ನೋಬೆಲ್ನೆಸ್ ಅಂಡ್ ಕೈಂಡ್ ಆಫ್ ನೋಬೆಲ್ನೆಸ್ ಈ ಎರಡು ಪೊಯಮ್ ಮತ್ತು ಒಂದು ಸಪ್ಲಿಮೆಂಟರಿ ರೀಡಿಂಗ್ ರಂಜೀಸ್ ವಂಡರ್ಫುಲ್ ಬ್ಯಾಡ್. ಈ 5 ಚಾಪ್ಟರ್ಗಳು ಮತ್ತು ಗ್ರಾಮರ್ ಅಂಡ್ ಕಂಪೋಸಿಷನ್ ಒಟ್ಟಾರೆ 20 ಅಂಕದ ಒಂದು ಪ್ರಶ್ನೆ ಪತ್ರಿಕೆ. ಈಗ ವೇಟೇಜ್ ಟು ದಿ ಫಾರ್ಮ್ಸ್ ಆಫ್ ಕ್ವೆಶನ್ಸ್. ಈ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ್ಯಾವ ಪ್ರಶ್ನೆಗಳು ಎಷ್ಟೆಷ್ಟಿವೆ? MCQ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಗಳು 1 ಅಂಕದ 2 ಪ್ರಶ್ನೆಗಳಿವೆ, ಒಟ್ಟು 2 ಅಂಕ. ಆಮೇಲೆ 1 ಅಂಕದ ನೇರ ಪ್ರಶ್ನೆಗಳು, ಇದು 1 ಅಂಕದ 2 ಪ್ರಶ್ನೆಗಳು, ಇಲ್ಲಿ ಒಟ್ಟು 2 ಅಂಕ. ಇನ್ನು 2 ಅಂಕದ ಪ್ರಶ್ನೆಗಳು ಎಷ್ಟಿವೆ? 3 ಇವೆ, ಒಟ್ಟಾರೆ 6 ಅಂಕ. ಆಮೇಲೆ SA2 ಅಂದರೆ ಎಕ್ಸ್ಟ್ರಾಕ್ಟ್ ಪ್ರಶ್ನೆ, ಇಲ್ಲಿ ಒಂದಿದೆ, ಇದು 3 ಅಂಕದ್ದು. ಆಮೇಲೆ ಎಕ್ಸ್ಟ್ರಾಕ್ಟ್ ಆಯ್ತು, ಇದು SA2 ಏನಿದೆ ಇದು 3 ಅಂಕದ ಲಾಂಗ್ ಕ್ವೆಶನ್ ಇದೆ, ಇದು ಎಕ್ಸ್ಟ್ರಾಕ್ಟ್ ಕ್ವೆಶನ್. ಆಮೇಲೆ ರೀಡಿಂಗ್ ಪ್ಯಾಸೇಜ್ ಅನ್ನ ಕೇಳಿದ್ದೀನಿ, ಪ್ಯಾಸೇಜ್ ಅನ್ನು ಓದ್ಕೊಂಡು ಪ್ರಶ್ನೆಗೆ ಉತ್ತರ ಕೊಡೋದು, ಅದು 4 ಅಂಕದ ಒಂದು ಪ್ರಶ್ನೆ, ಒಟ್ಟಾರೆ 4 ಅಂಕ. ಟೋಟಲ್ ಆಗಿ ಎಷ್ಟಿರುತ್ತೆ? 20 ಅಂಕದ ಪ್ರಶ್ನೆ ಪತ್ರಿಕೆ. ಇದಾದ ನಂತರ ನಮಗೆ ಇಲ್ಲಿ ವೇಟೇಜ್ ಟು ಡಿಫಿಕಲ್ಟಿ ಲೆವೆಲ್ ಆಫ್ ಕ್ವೆಶನ್ಸ್. ಸೊ ಪ್ರಶ್ನೆ ಪತ್ರಿಕೆಯ ಒಂದು ಕಠಿಣತೆಯ ಮಟ್ಟ ಯಾವ ಥರ ಇರುತ್ತೆ? ಈಸಿ ಪ್ರಶ್ನೆಗಳು 30% ಇರುತ್ತೆ, ಎವರೇಜ್ ಪ್ರಶ್ನೆಗಳು 50%, ಡಿಫಿಕಲ್ಟ್ ಪ್ರಶ್ನೆಗಳು 20%. ಅಂದರೆ ಇಲ್ಲಿ ಕಾಮನ್ ಆಗಿ ಡಿಫಿಕಲ್ಟ್ ಕ್ವೆಶನ್ಗಳು ಇರೋದೇ ಟೋಟಲ್ ಆಗಿ 20%. ಇದು ಒಂದು ನಾವು ಡಿಫಿಕಲ್ಟ್ ಲೆವೆಲ್ ನೋಡ್ಕೊಂಡಿವಿ. ಇನ್ನು ಬ್ಲೂಪ್ರಿಂಟ್ ಅಲ್ಲಿ ನಾವು ನಾಲೆಜು, ಕಾಂಪ್ರಿಹೆನ್ಷನ್, ಎಕ್ಸ್ಪ್ರೆಷನ್ ಮತ್ತು ಅಪ್ರಿಸಿಯೇಷನ್ಗೆ ಸಂಬಂಧಪಟ್ಟಂತೆ ಯಾವ ಥರ ಪ್ರಶ್ನೆಗಳನ್ನ ಡಿವೈಡ್ ಮಾಡಿದ್ದಾರೆ ಅಂತ ನಾವು ನೋಡ್ತಾ ಇದ್ವಿ. ಜಸ್ಟಿಸ್ ಅಬೌವ್ ಸೆಲ್ಫ್ ಅಲ್ಲಿ ಕಾಂಪ್ರಿಹೆನ್ಷನ್ ಇಂದ ಒಂದು 3 ಅಂಕದ ಪ್ರಶ್ನೆ ಇದೆ. ಆಮೇಲೆ ನೋಬೆಲ್ ಬಿಷಪ್ ಇದೆ ಅಂದರೆ ನಾಲೆಜ್ ಸಂಬಂಧಪಟ್ಟಂತೆ 2 ಅಂಕದ ಒಂದು ಪ್ರಶ್ನೆ. ಆಮೇಲೆ ಜಸ್ಟಿಸ್ ಪೊಯಮ್ದಿಂದ ಎಕ್ಸ್ಪ್ರೆಷನ್ ಸ್ಕಿಲ್ಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ. ಆಮೇಲೆ ನೋಬೆಲಿಸ್ ಅಂಡ್ ಕೈಂಡ್ ಆಫ್ ನೋಬೆಲಿಸ್ ಅಪ್ರಿಸಿಯೇಷನ್ ಸಂಬಂಧಪಟ್ಟಂತೆ 3 ಅಂಕದ ಒಂದು ಪ್ರಶ್ನೆ. ಇನ್ನು ಸಪ್ಲಿಮೆಂಟರಿ ರೀಡಿಂಗ್ ಅಲ್ಲಿ ರಂಜೀಸ್ ವಂಡರ್ಫುಲ್ ಬ್ಯಾಟ್ ಅಲ್ಲಿ 2 ಅಂಕದ ಒಂದು ಪ್ರಶ್ನೆ. ಗ್ರಾಮರ್ ಅಂಡ್ ವೊಕ್ಯಾಬುಲರಿಗೆ ಸಂಬಂಧಪಟ್ಟಂತ 4 ನಮಗೆ ಇಲ್ಲೊಂದು ಒಂದು ಕ್ವಶನ್ಸ್ ಇವೆ, ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆಗಿರ್ಬೋದು, ಗ್ರಾಮರ್ಗೆ ಸಂಬಂಧಪಟ್ಟಂಥದ್ದು, ಮತ್ತು ಇನ್ನೊಂದು 4 ಅಂಕದ ಒಂದು ನಮಗೆ ರೈಟಿಂಗ್ ಸ್ಕಿಲ್ ಇದೆ, ಅಂದರೆ ಪ್ಯಾಸೇಜ್ ರೀಡಿಂಗ್. ಸೊ ಇದು ಬ್ಲೂ ಪ್ರಿಂಟ್. ಇದಾದ ನಂತರ ನಾವೀಗ ಕೀ ಆನ್ಸರ್ ಪ್ರಶ್ನೆ ಪತ್ರಿಕೆ ನೋಡೋಣ. ಅಚೀವ್ಮೆಂಟ್ ಟೆಸ್ಟ್ ಅಂತ ಕೂಡ ಕರಿತೀವಿ, ಫಾರ್ಮೇಟಿವ್ ಅಸೆಸ್ಮೆಂಟ್ ಅಂತ ಕೂಡ ಕರಿತೀವಿ, ಮತ್ತು ಶಾರ್ಟ್ ಅಲ್ಲಿ FA3 ಅಂತ ಕೂಡ ಕರಿತೀವಿ. ಮಾರ್ಕ್ಸ್ 20, ಟೈಮ್ 40 ಮಿನಿಟ್ಸ್. ಇಲ್ಲಿ ಮೊದಲನೇ ಪ್ರಶ್ನೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದೆ, 2 ಪ್ರಶ್ನೆಗಳು 1 ಅಂಕದ್ದು, ಒಟ್ಟಾರೆ 2 ಅಂಕ. ಇದರಲ್ಲಿ ಮೊದಲನೇ ಪ್ರಶ್ನೆ ಏನಿದೆ? ರವಿ ಹ್ಯಾಸ್ ಕಂಪ್ಲೀಟೆಡ್ ಹಿಸ್ ಹೋಮ್ ವರ್ಕ್ ಡ್ಯಾಶ್, ಚೂಸ್ ದಿ ಸೂಟೇಬಲ್ ಕ್ವಶನ್ ಟ್ಯಾಗ್. ಇಲ್ಲಿ ಕ್ವಶನ್ ಟ್ಯಾಗ್ ಯಾವುದಾಗುತ್ತೆ ಅಂತ ಕೇಳಿದ್ದಾರೆ. ಸೊ ಹ್ಯಾಸ್ ಅಂತ ಹೆಲ್ಪಿಂಗ್ ವರ್ಬ್ ಇದೆ ಮತ್ತು ಸೆಂಟೆನ್ಸ್ ಪಾಸಿಟಿವ್ ಇದೆ, ಹೀಗಾಗಿ ಹ್ಯಾಸಂಟ್ ರವಿ ಬದಲಾಗಿ ಹಿ. ಹ್ಯಾಸಂಟ್ ಹಿ ಎಲ್ಲಿದೆ? ಆಪ್ಷನ್ ಎ ಎಲ್ಲಿದೆ. ಸೊ ನಾವು ಕೀ ಆನ್ಸರ್ ಕೂಡ ನೋಡ್ಕೊಂಡ್ಬರೋದು ಆಪ್ಷನ್ ಎ, ಹ್ಯಾಸಂಟ್ ಹಿ. ನೆಕ್ಸ್ಟ್ ನಾವೀಗ 2ನೇ ಪ್ರಶ್ನೆ ನೋಡ್ತಾ ಇದ್ವಿ ಮಲ್ಟಿಪಲ್ ಚಾಯ್ಸ್ ಅಲ್ಲಿ. ರೀಡ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಅಂಡ್ ಫಿಲ್ ಇನ್ ದ ಬ್ಲಾಂಕ್ ವಿತ್ ಕರೆಕ್ಟ್ ಇಫ್ ಕ್ಲಾಸ್. ಇಫ್ ಕ್ಲಾಸ್ಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ. ಸೊ ತಮಗೆ ಥರ್ಡ್ ಕಂಡೀಷನಲ್ ಸಂಬಂಧಪಟ್ಟಂತೆ ಇಫ್ ಕ್ಲಾಸ್ ಅನ್ನು ಕೇಳ್ತಾರೆ. ಇಫ್ ಕ್ಲಾಸ್ ಅಂದ್ರೆ ಏನು, ಥರ್ಡ್ ಕಂಡೀಷನ್ ಅಂದ್ರೆ ಏನು ಅಂತ ನೀವು ಕಲ್ತ್ಕೋಬೇಕಂದ್ರೆ ಅದರ ವಿಡಿಯೋಗಾಗಲೇ ನಾನು ಮಾಡಿದ್ರಿ ಯೂಟ್ಯೂಬಲ್ಲಿ. ಸೊ ಇಫ್ ಕ್ಲಾಸ್ ಬೈ ಕವಿರಾಜ್ ಸರ್ ಅಂತ ಸರ್ಚ್ ಮಾಡಿ ನಿಮಗೆ ಆ ವಿಡಿಯೋ ಸಿಗುತ್ತೆ. ಇಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ, ಆ ಸ್ಟೇಟ್ಮೆಂಟ್ ಅಲ್ಲಿ ನಾವು ಫಿಲ್ ಇನ್ ಬ್ಲಾಂಕ್ಸ್ ಕೊಟ್ಟಿರ್ತಾರೆ, ಅದನ್ನು ನಾವು ಇಫ್ ಕ್ಲಾಸ್ ಇಂದ ತುಂಬಬೇಕು. ನಾವು ಸ್ಟೇಟ್ಮೆಂಟ್ ಓದ್ಕೊಳ್ಳೋಣ. ಇಲ್ಲಿ ರಾಹುಲ್ ಮತ್ತು ಸುರೇಶ್ ಮಾತಾಡ್ತಿದ್ದಾರೆ. ರಾಹುಲ್ ಕೇಳ್ತಾನೆ, ಡಿಡ್ ಯು ಮ್ಯಾನೇಜ್ ಟು ಕ್ಯಾಚ್ ದ ಬಸ್ ಸಿಕ್ತಾ ಅಂತ ಕೇಳ್ತಾನೆ. ಅದಕ್ಕೆ ಸುರೇಶ್ ಹೇಳ್ತಾನೆ, ಎಸ್ ಬಟ್ ಇಟ್ ವಾಸ್ ಕ್ಲೋಸ್. ಹೌದು, ಬಸ್ ಸಿಕ್ಕಿದೆ, ತುಂಬಾ ಸಮೀಪದಲ್ಲಿತ್ತು. ಇಫ್ ಐ ಹ್ಯಾಡ್ ಲೆಫ್ಟ್ ಹೋಮ್ ಲೇಟರ್, ಒಂದ್ ವೇಳೆ ನಾನು ಮನೆಯಿಂದ ಲೇಟ್ ಆಗಿ ಬಂದಿದ್ರೆ ಐ ಡ್ಯಾಶ್ ಡ್ಯಾಶ್ ಮಿಸ್ಡ್ ಇಟ್. ಇಲ್ಲಿ ಸರಿಯಾದ ಉತ್ತರ ಯಾವುದು ನೋಡಿ? ಆಪ್ಷನ್ 2ನೇ ಪ್ರಶ್ನೆ ಉತ್ತರ ನೋಡ್ಕೊಂಬರೋಕ್ಕಿಂತ ಮುಂಚೆ ಆಪ್ಷನ್ ನೋಡೋಣ. ಆಪ್ಷನ್ ಎ ಶುಡ್ ಹ್ಯಾವ್, ಆಪ್ಷನ್ ಬಿ ವಿಲ್ ಹ್ಯಾವ್, ಆಪ್ಷನ್ ಸಿ
ವುಡಂಟ್ ಹ್ಯಾವ್, ಡಿ ವುಡ್ ಹ್ಯಾವ್. ಸೊ ನೋಡೋಣ ಇಲ್ಲಿ ಏನಿದೆ, ಆಪ್ಷನ್ ಡಿ ಕರೆಕ್ಟ್ ಆಗಿದೆ. ಆಪ್ಷನ್ ಡಿ ವುಡ್ ಹ್ಯಾವ್. ವುಡ್ ಹ್ಯಾವ್ ಇಸ್ ದ ರೈಟ್ ಆನ್ಸರ್. ಈಗ ಮೇನ್ ಕ್ವೆಶನ್ ಸೆಕೆಂಡ್ ಅಲ್ಲಿ ಡೂ ಆಸ್ ಅ ಡೈರೆಕ್ಟೆಡ್, ಇದು ಗ್ರಾಮರ್ಗೆ ಸಂಬಂಧಪಟ್ಟಂತ ಒಂದು ಅಂಕದ 2 ಪ್ರಶ್ನೆ ಇರುತ್ತೆ. ಇಲ್ಲಿ ನಮ್ಗೆ ಆಪ್ಷನ್ ಇರೋದಿಲ್ಲ. ಮೂರನೇ ಪ್ರಶ್ನೆ, ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಅ ಸೂಟೇಬಲ್ ಲಿಂಕಿಂಗ್ ವರ್ಡ್. ಬಿಟ್ಟ ಸ್ಥಳವನ್ನ ಲಿಂಕಿಂಗ್ ವರ್ಡ್ನಿಂದ ತುಂಬಿ ಅಂತ. ಸೊ ಲಿಂಕಿಂಗ್ ವರ್ಡ್ ಅಂದ್ರೇನು? ಕಂಜಕ್ಷನ್. ನೋಡಿ ಏನಿದೆ ಸ್ಟೇಟ್ಮೆಂಟ್, ಐ ವಾಸ್ ಫೀಲಿಂಗ್ ಟಯರ್ಡ್ ಡ್ಯಾಶ್ ಐ ವೆಂಟ್ ಟು ಬೆಡ್ ಅರ್ಲಿ. ನನಗೆ ತುಂಬ ಟಯರ್ಡ್ ಆಗಿತ್ತು, ಐ ವೆಂಟ್ ಟು ಬೆಡ್ ಅರ್ಲಿ, ನಾನು ಬೇಗ ಮಲ್ಗೊಳಕ್ಕೆ ಹೋದೆ. ಇಲ್ಲಿ ಯಾವ ಲಿಂಕಿಂಗ್ ವರ್ಡ್ ತುಂಬಬೇಕು? ಆಪ್ಷನ್ ಕೀ ಆನ್ಸರ್ ನೋಡ್ಕೊಂಬರೋಣ. ಇಲ್ಲಿ ಸರಿಯಾದ ಉತ್ತರ ಸೊ, ಎಸ್ ಓ. ನೋಡಿ, ಐ ವಾಸ್ ಫೀಲಿಂಗ್ ಟಯರ್ಡ್ ಸೊ ಐ ವೆಂಟ್ ಟು ಬೆಡ್ ಅರ್ಲಿ. ನಾನು ತುಂಬ ಟಯರ್ಡ್ ಆಗಿದೆ, ಅದಕ್ಕಾಗಿ ನಾನು ಬೇಗ ಮಲ್ಕೊಳಕ್ಕೆ ಹೋದೆ. 4ನೇ ಪ್ರಶ್ನೆ, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅ ಸೂಟೇಬಲ್ ಆರ್ಟಿಕಲ್. ಬಿಟ್ಟ ಸ್ಥಳವನ್ನು ಆರ್ಟಿಕಲ್ನಿಂದ ತುಂಬಬೇಕು. ಆರ್ಟಿಕಲ್ ಅಲ್ಲಿ ಎ ಆ್ಯಂಡ್ ದ ಈ ಮೂರಲ್ಲಿ ಯಾವುದು ಸೂಕ್ತ ಆಗುತ್ತೆ ಅದನ್ನು ನಾವು ತುಂಬಬೇಕು. ನೋಡೋಣ ಪ್ರಶ್ನೆ ಏನಿದೆ. ಹಿ ಬಾಟ್ ಡ್ಯಾಶ್ ಆ್ಯಪಲ್ ಫ್ರಮ್ ದಿ ಮಾರ್ಕೆಟ್. ಸೊ ನಾವಿಲ್ಲಿ ಆರ್ಟಿಕಲನ್ನು ತುಂಬಬೇಕು. ಆರ್ಟಿಕಲ್ ಏನು ತುಂಬ್ತೀವಲ್ಲ ಅದಾದ ನಂತರದ ಪದ ಅಂದರೆ ಇಲ್ಲಿ ಆ್ಯಪಲ್. ಈ ಆ್ಯಪಲ್ ಪದ ಒಂದು ನೋಡಿಕೊಂಡು ನಾವು ಯಾವ ಆರ್ಟಿಕಲ್ ತುಂಬಬೇಕು ಅಂತ ನೋಡಬೇಕು. ಸೊ ಈ ಆ್ಯಪಲ್ನ ವರ್ಡು ಓವೆಲ್ ಸೌಂಡಿನಿಂದ ಬಿಗಿನ್ ಆಗ್ತಾ ಇದೆ, ಹೀಗಾಗಿ ನಾವು ಆ್ಯನ್ ಅನ್ನು ತುಂಬಬೇಕು. 4ನೇ ಪ್ರಶ್ನೆ ಉತ್ತರ ಎ ಎನ್ ಆ್ಯನ್. ನೆಕ್ಸ್ಟ್ ಈಗ ಮೇನ್ ಕ್ವೆಶನ್ ಥರ್ಡ್ ಅಲ್ಲಿ ಆನ್ಸರ್ ದಿ ಫಾಲೋಯಿಂಗ್ ಕ್ವೆಶನ್ಸ್ ಇನ್ 2 or 3 ಸೆಂಟೆನ್ಸಸ್. ಈ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ. ಇಲ್ಲಿ ಒಟ್ಟಾರೆ 3 ಪ್ರಶ್ನೆ ಇರುತ್ತೆ, 2 ಅಂಕದ್ದು. ಒಟ್ಟು ಅಂಕಗಳು 6, 2 ಅಂಕದ 3 ಪ್ರಶ್ನೆಗಳು. ಸೊ ಕ್ವೆಶನ್ ನಂಬರ್ 5 ಏನಿದೆ, ವಾಟ್ ಪ್ರೆಸೆಂಟ್ ಸ್ಟೇಟಸ್ ಆಫ್ ಜಸ್ಟಿಸ್ ವರೀಸ್ ದ ಪೋಯೆಟ್. ಸೊ ಕವಿಗೆ ಇವತ್ತಿನ ನ್ಯಾಯ ಪರಿಸ್ಥಿತಿ, ಯಾವ ಒಂದು ನ್ಯಾಯದ ಪರಿಸ್ಥಿತಿ ನೋಡಿ ತುಂಬ ಚಿಂತೆ ಆಗ್ತಿವೆ. ಅಂದರೆ ನ್ಯಾಯ ದೇವತೆ, ಇವತ್ತು ನ್ಯಾಯ ಅನ್ನೋದು ಹೆಂಗಾಗ್ಬಿಟ್ಟಿದೆ ಅಂತ ಕವಿ ಹೇಳ್ತಾ ಇದ್ದಾರೆ ಅಂತ ಜಸ್ಟಿಸ್ ಪೋಯಮ್ದಿಂದ ಈ ಒಂದು ಪ್ರಶ್ನೆ. ಸೊ 5ನೇ ಪ್ರಶ್ನೆ ಉತ್ತರ ನೋಡ್ಕೊಂಬರೋಣ. ಜಸ್ಟಿಸ್ ಇಸ್ ಲಾಸ್ಟ್ ಇನ್ ಅ ಥಿಕ್ ಜಂಗಲ್ ಆಫ್ ಅ ಲೈಟ್ ಲೆಸ್ ನೈಟ್. ಇವತ್ತು ನ್ಯಾಯ ಒಂದು ಯಾವ ಥರ ಆಗಿದೆ ಅಂದರೆ ಕಗ್ಗತ್ತಲೆಯ ಕಾಡಿನಲ್ಲಿ ಕಳೆದು ಹೋಗಿದೆ. ಲೈಕ್ ಎ ಡೀರ್. ಡೀರ್ ಅಂದರೆ ಜಿಂಕೆ. ಕಾಟ್ ಇನ್ ಅ ಲಯನ್ಸ್ ಲೇರ್. ಲಯನ್ಸ್ ಲೇರ್ ಅಂದರೆ ಸಿಂಹದ ಗುಹೆ. ಸಿಂಹದ ಗುಹೆಯಲ್ಲಿ ಸಿಕ್ಕಿಕೊಂಡಂತ ಒಂದು ಜಿಂಕೆಯ ಪರಿಸ್ಥಿತಿ. ದಿಸ್ ಸ್ಟೇಟಸ್ ಆಫ್ ಜಸ್ಟಿಸ್ ವರೀಸ್ ದ ಪೋಯೆಟ್. ಸೊ ನ್ಯಾಯದೇವತೆ ಈ ಪರಿಸ್ಥಿತಿ ಕಂಡು ಕವಿಗೆ ತುಂಬ ಚಿಂತೆಯಾಗುತ್ತೆ. ನೆಕ್ಸ್ಟ್ ಈಗ 6ನೇ ಪ್ರಶ್ನೆ, ವಾಟ್ ಡಿಡ್ ಜಾನ್ ವೆಲ್ಜಾನ್ ಪ್ರಾಮಿಸ್ ದ ಬಿಷಪ್. ಇಲ್ಲಿ ಜಾನ್ ವೆಲ್ಜಾನ್ ಬಿಷಪ್ಗೆ ಏನು ಪ್ರಾಮಿಸ್ ಕೊಟ್ಟ ನೋಡೋಣ. 6ನೇ ಪ್ರಶ್ನೆ, ಇದು ನಮಗೆ ಬಿಷಪ್, ನೋಬೆಲ್ ಬಿಷಪ್ ಪಾಠದಿಂದ ಈ ಒಂದು ಪ್ರಶ್ನೆ ಇದೆ. ಉತ್ತರ ನೋಡ್ಕೊಂಬರೋಣ. ಜಾನ್ ವೆಲ್ಜಾನ್ ಪ್ರಾಮಿಸ್ಡ್ ದ ಬಿಷಪ್ ದ್ಯಾಟ್ ಹಿ ವುಡ್ ಬಿಕಮ್ ಆನ್ ಆನೆಸ್ಟ್ ಮ್ಯಾನ್. ಇನ್ನು ಮುಂದೆ ನಾನು ಒಬ್ಬ ಪ್ರಾಮಾಣಿಕ ವ್ಯಕ್ತಿಯಾಗಿ ಬದುಕ್ತೀನಿ, ಈ ಥರ ಎಲ್ಲ ಕಳ್ತನ ಮಾಡೋದಿಲ್ಲ ಅಂತ ಜಾನ್ ವೆಲ್ಜಾನ್ ಏನು ಮಾಡ್ತಾನೆ, ಬಿಷಪ್ಗೆ ಪ್ರಮಾಣವನ್ನು ಕೊಡ್ತಾನೆ, ಪ್ರಾಮಿಸ್ ಕೊಡ್ತಾನೆ. ನೆಕ್ಸ್ಟ್ 7ನೇ ಪ್ರಶ್ನೆ, ವೈ ಡಿಡ್ ರಂಜಿ ಅಪ್ಸೆಟ್ ಆಫ್ಟರ್ ದಿ ಗೇಮ್. ಆಟ ಮುಗಿದ ನಂತರ ರಂಜಿ ತುಂಬ ಅಪ್ಸೆಟ್ ಆಗ್ತಾನೆ, ತುಂಬ ನಿರಾಸೆ ಆಗ್ತಾನೆ, ಯಾಕೆ ಅಂತ. ಇದು ರಂಜಿಸ್ ವಂಡರ್ಫುಲ್ ಬ್ಯಾಟ್ ಅಂತಕ್ಕಂಥ ಸಪ್ಲಿಮೆಂಟರಿ ರೀಡಿಂಗ್ದಿಂದ ಈ ಒಂದು ಪ್ರಶ್ನೆ. ರಂಜಿ ಯಾಕೆ ಅಪ್ಸೆಟ್ ಆದ ಅಂತ ಪ್ರಶ್ನೆ ಇದೆ. ಸೊ ಲುಕ್ ಎಟ್ ದ ಆನ್ಸರ್. ಕ್ವೆಶನ್ ನಂಬರ್ 7 ಆನ್ಸರ್ ನೋಡೋಣ. ವೆನ್ ಆನ್ ಇಂಪಾರ್ಟೆಂಟ್ ಗೇಮ್ ಕೇಮ್ ಅಲಾಂಗ್ ರಂಜಿ ಫೇಲ್ ಟು ಮೇಕ್ ಅ ಬಿಗ್ ಸ್ಕೋರ್. ಸೊ ಒಂದು ಇಂಪಾರ್ಟೆಂಟ್ ಗೇಮಲ್ಲಿ, ಕ್ರಿಕೆಟ್ ಗೇಮಲ್ಲಿ ರಂಜಿಗೆ ಒಳ್ಳೆ ಒಂದು ರನ್ಗಳನ್ನು ಸ್ಕೋರ್ ಮಾಡೋಕ್ಕೆ ಆಗಲಿಲ್ಲ. ಸೊ ಹಿ ವಾಸ್ ವೆರಿ ಅಪ್ಸೆಟ್ ಆಫ್ಟರ್ ದಿ ಗೇಮ್. ಹೀಗಾಗಿ ನನಗೇನೋ ಒಂದು ರನ್ನಿಂಗ್ ಮಾಡೋಕ್ಕಾಗಲಿಲ್ಲ, ಅಂದರೆ ಒಂದು ಕ್ರಿಕೆಟ್ ಗೇಮಲ್ಲಿ ರನ್ ಮಾಡೋಕ್ಕಾಗಲಿಲ್ಲ ಅಂತ ಆತನಿಗೆ ತುಂಬ ಅಪ್ಸೆಟ್ ಆಗುತ್ತೆ. ನೆಕ್ಸ್ಟ್ ಈಗ ಮೇನ್ ಕ್ವೆಶನ್ ನಂಬರ್ 4 ಅಲ್ಲಿ ಆನ್ಸರ್ ದಿ ಫಾಲೋಯಿಂಗ್ ಕ್ವೆಶನ್ ಇನ್ 5 to 6 ಸೆಂಟೆನ್ಸಸ್. ಈ ಕೆಳಗಿನ ಪ್ರಶ್ನೆಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ. ಅಂದರೆ ಇದು 3 ಅಂಕದ ಒಂದು ಪ್ರಶ್ನೆ ಇದೆ. ವಾಟ್ ಮೆಸೇಜ್ ಡಸ್ ದ ಪೋಯೆಟ್ ಗಿವ್ ಇನ್ ದ ಪೋಯಮ್ ನೋಬೆಲ್ನೆಸ್ ಆ್ಯಂಡ್ ಕೈಂಡಲ್ತ್ ನೋಬೆಲ್ನೆಸ್. ಈ ನೋಬೆಲ್ನೆಸ್ ಆ್ಯಂಡ್ ಕೈಂಡಲ್ತ್ ನೋಬೆಲ್ನೆಸ್ ಅನ್ನೋ ಕವನದ ಮೂಲಕ ಕವಿ ನಮಗೆ ಯಾವ ಸಂದೇಶ ಕೊಡ್ತಾ ಇದ್ದಾರೆ, ಈ ಕವನದಿಂದ ನಾವು ಏನು ಕಲ್ತ್ಕೊತೀವಿ ಅಂತ ಕೇಳಿದ್ದಾರೆ. ಸೊ ಆನ್ಸರ್ ನೋಡ್ಕೊಂಬರೋಣ. ಈಗ 8ನೇ ಪ್ರಶ್ನೆದ್ದು ಆನ್ಸರ್, ದ ಮೆಸೇಜ್ ಕನ್ವೇಡ್ ಇನ್ ದ ಪೋಯಮ್ ನೋಬೆಲ್ನೆಸ್ ಆ್ಯಂಡ್ ಕೈಂಡಲ್ತ್ ನೋಬೆಲ್ನೆಸ್ ಈಸ್ ದ್ಯಾಟ್
An act of kindness or nobility inspires others to act with a similar kindness and generosity. ಸೊ ಏನು ಗೊತ್ತಾಗುತ್ತೆ, ನಾವು ತೋರಿಸ್ತಕ್ಕಂಥ ಒಂದು ದಯೆ, ಒಂದು ಶ್ರೇಷ್ಠತೆಯ ಒಂದು ಭಾವನೆಯಿಂದ ಇತರರು ಸ್ಫೂರ್ತಿಗೊಳಗಾಗ್ತಾರೆ. ಇತರರ ಮೇಲೆ ಪರಿಣಾಮ ಬೀರಿ ಅವರು ಕೂಡ ದಯೆಯನ್ನು ತೋರಿಸ್ತಾರೆ. ಅವರು ಕೂಡ ಉದಾರತ್ವವನ್ನು ತೋರಿಸ್ತಾರೆ ಅಂತ. ಅಂದರೆ ನಾವು ಯಾವ ಒಂದು ಒಳ್ಳೆ ಗುಣವನ್ನು ಅವ್ರ ಮ್ಯಾಗ ತೋರಿಸ್ತೀವೋ ಅವರು ನಮ್ಗೆ ಅದು ಒಳ್ಳೆ ಗುಣವನ್ನು ತೋರಿಸ್ತಾರೆ ಅಂತ. ಎಸೆನ್ಷಿಯಲಿ ಕ್ರಿಯೇಟಿಂಗ್ ರಿಪಲ್ ಎಫೆಕ್ಟ್ ಆಫ್ ಗುಡ್ನೆಸ್ ಇನ್ ದ ವರ್ಲ್ಡ್. ಒಟ್ಟಾರೆ ಜಗತ್ತಿನಲ್ಲಿ ಒಂದು ಒಳ್ಳೆತನವನ್ನು ಬೆಳೆಸೋದು. ಒನ್ ಪರ್ಸನ್ಸ್ ನೋಬಲ್ ಆಕ್ಟ್ ಕ್ಯಾನ್ ಸ್ಪಾರ್ಕ್ ಅ ಚೈನ್ ರಿಯಾಕ್ಷನ್ ಆಫ್ ಪಾಸಿಟಿವ್ ಬಿಹೇವಿಯರ್ ಇನ್ ಅದರ್ಸ್. ಅಂದರೆ ಒಬ್ಬ ವ್ಯಕ್ತಿ ಇರತಕ್ಕಂಥ ಶ್ರೇಷ್ಠ ಗುಣ, ಒಳ್ಳೆಯ ಗುಣ ಏನಾಗುತ್ತೆ, ಇತರರಿಗೆ ಒಂದು ಪಾಸಿಟಿವ್ ಇನ್ಸ್ಪಿರೇಷನ್ ಆಗಿ ಮೂಡುತ್ತೆ ಅನ್ನೋದು. ಅಂದರೆ ದೀಪದಿಂದ ದೀಪ ಬೆಳಗೋದು, ಜ್ಞಾನದಿಂದ ಜ್ಞಾನ ಬೆಳಗೋದು, ಆ ಥರ ನಾವು ಒಳ್ಳೆ ಗುಣಗಳಿಂದ ಒಳ್ಳೆಯದನ್ನು ಬೆಳೆಸ್ಬೋದು ಅನ್ನೋದನ್ನು ಈ ಒಂದು ಕವನದಿಂದ ನಾವು ಕಲ್ತ್ಕೊತೀವಿ. ಓಕೆ, ಮೇನ್ ಕ್ವೆಶನ್ ಬರೋ 5 ಹೋಗೋಣ ಈಗ. ರೀಡ್ ದ ಫಾಲೋಯಿಂಗ್ ಎಕ್ಸ್ಟ್ರಾಕ್ಟ್ ಆ್ಯಂಡ್ ಆನ್ಸರ್ ದಿ ಕ್ವೆಶನ್ಸ್ ದ್ಯಾಟ್ ಫಾಲೋ. ಇದು 3 ಅಂಕದ ಒಂದು ಪ್ರಶ್ನೆ ಇದೆ, ಎಕ್ಸ್ಟ್ರಾಕ್ಟ್ ಪ್ರಶ್ನೆ. ಇಲ್ಲೊಂದು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ. ಸ್ಟೇಟ್ಮೆಂಟ್ ಕೆಳಗಡೆ ABC ಅಂತ 3 ಪ್ರಶ್ನೆ ಇರುತ್ತೆ. 3 ಪ್ರಶ್ನೆಗಳಿಗೆ ಒಂದೊಂದು ಅಂಕ ಇರುತ್ತೆ. ನೋಡಿ ಏನಿದೆ ಸ್ಟೇಟ್ಮೆಂಟ್. ಹೌ ಕ್ಯಾನ್ ಐ ಗೋ ಅಗೇನ್ಸ್ಟ್ ಹಿಮ್? ನಾನು ಅವನ ವಿರುದ್ಧ ಹೆಂಗೆ ಹೋಗಲಿ ಅಂತ. ಸೊ ಇದು ನಿಮಗೆ ಯಾವ ಪಾಠ ಅಂತ ಗೊತ್ತಾಗಿರ್ಬೋದು ಅನ್ಕೋತೀನಿ. ಜಸ್ಟಿಸ್ ಅಬೌವ್ ಸೆಲ್ಫ್ ಅಂತಕ್ಕಂಥ ಪಾಠದಿಂದ ಈ ಒಂದು ಸ್ಟೇಟ್ಮೆಂಟ್ ಇದೆ. ನಾನು ಅವನ ವಿರುದ್ಧ ಹೇಗೆ ಹೋಗಲಿ? ಹೂ ಸೆಡ್ ದಿಸ್? ಈ ಮಾತನ್ನು ಯಾರು ಹೇಳಿದ್ರು? ಈ ಮಾತನ್ನು ಯಾರು ಹೇಳ್ತಾರೆ ನೋಡ್ಕೊಂಬರೋಣ. ಈ ಮಾತನ್ನು ಅಲ್ಗು ಚೌಧರಿ ಹೇಳ್ತಾನೆ. ನೆಕ್ಸ್ಟ್ ಬಿ ಪ್ರಶ್ನೆ. ಹೂ ಡಸ್ ಹಿಮ್ ರೆಫರ್ ಟು? ಇಲ್ಲಿ ಹಿಮ್ ಅಂದ್ರೆ ಯಾರು? ನಾನು ಅವನ ವಿರುದ್ಧ ಹೆಂಗೆ ಹೋಗ್ಲಿ? ಅವನ ವಿರುದ್ಧ, ಅವನಂದ್ರೆ ಯಾರು? ಸೊ ಅವನಂದ್ರೆ ಜುಮ್ಮನ್ ಶೇಖ್. ಆಮೇಲೆ ಸಿ ಪ್ರಶ್ನೆ. ವೈ ವಾಸ್ ಹಿ ನಾಟ್ ರೆಡಿ ಟು ಗೋ ಅಗೇನ್ಸ್ಟ್ ದ್ಯಾಟ್ ಪರ್ಸನ್? ಯಾಕೆ ಆತ ಅವನ ವಿರುದ್ಧ ಹೋಗಕ್ಕೆ ಇಷ್ಟಪಡಲಿಲ್ಲ ಅಂತ ಪ್ರಶ್ನೆ ಇದೆ. ಆನ್ಸರ್, ಬಿಕಾಸ್ ಬೋತ್ ಅಲ್ಗು ಆ್ಯಂಡ್ ಜುಮ್ಮನ್ ವೇರ್ ಗುಡ್ ಫ್ರೆಂಡ್ಸ್ ಅಂತ ಆನ್ಸರ್. ನೋಡಿ ಇಲ್ಲಿ ಸ್ಟೇಟ್ಮೆಂಟ್ ಏನಿದೆ, ಹೌ ಕ್ಯಾನ್ ಐ ಗೋ ಅಗೇನ್ಸ್ಟ್ ಹಿಮ್. ಇಲ್ಲಿ ಆಂಟ್ ಏನು ಮಾಡ್ತಾಳೆ, ತನ್ನ ಕೇಸನ್ನು ತೆಗೆದುಕೊಂಡು ಅಲ್ಗು ಚೌಧರಿ ಹತ್ರ ಹೋಗ್ತಾಳೆ. ಅಲ್ಗು ಚೌಧರಿ ಹೇಳ್ತಾಳೆ, ಜುಮ್ಮನ್ ಈ ಥರ ಮಾಡ್ತಾ ಇದ್ದಾನೆ, ನಂಗೆ ಸರಿಯಾಗಿ ನೋಡ್ಕೋತಾ ಇಲ್ಲ, ನೀನು ನ್ಯಾಯ ಕೊಡಬೇಕು ಅಂತ. ಆವಾಗ ಅಲ್ಗು ಚೌಧರಿ ಏನು ಹೇಳ್ತಾನೆ, ಜುಮ್ಮನ್ ನಾನು ಕ್ಲೋಸ್ ಫ್ರೆಂಡ್ ಇದ್ದೀವಿ, ಅವನ ವಿರುದ್ಧ ನಾನು ಹೆಂಗೆ ನ್ಯಾಯ ಕೊಡ್ಲಿಕ್ಕೆ ಬರಲಿ ಅಂತ ಹೇಳ್ತಾನೆ. ಹೀಗಾಗಿ ಇಲ್ಲಿ ಅಲ್ಗು ಚೌಧರಿ ಈ ಮಾತನ್ನು ಹೇಳ್ತಾನೆ. ಯಾರ ಬಗ್ಗೆ? ಅಲ್ಲಿ ಜುಮ್ಮನ್ ಬಗ್ಗೆ ಹೇಳ್ತಾನೆ. ಯಾಕೆ ಹೇಳ್ತಾನೆ ಅಂದರೆ ಅವರಿಬ್ಬರು ಫ್ರೆಂಡ್ಸ್ ಇರ್ತಾರೆ, ಹೀಗಾಗಿ ನಾನು ನ್ಯಾಯ ಮಾಡಕ್ಕೆ ಬರೋದು ಕಷ್ಟ ಅಂತ ಹೇಳ್ತಾನೆ. ಈಗ ಮೇನ್ ಕ್ವೆಶನ್ ನಂಬರ್ 6 ಅಲ್ಲಿ ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದಿ ಕ್ವೆಶನ್ಸ್ ದ್ಯಾಟ್ ಫಾಲೋ. ಕೆಳಗಿನ ಪ್ಯಾಸೇಜನ್ನು ಓದ್ಕೊಂಡು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ. ಇದು 4 ಅಂಕದ ಪ್ರಶ್ನೆ ಇರುತ್ತೆ. ಅಂದರೆ ಇಲ್ಲಿ 2 ಅಂಕದ್ದು 2 ಪ್ರಶ್ನೆ ಇರುತ್ತೆ. ನೋಡಿ ಪ್ಯಾಸೇಜ್ ಕೆಳಗಡೆ ಎ ಪ್ರಶ್ನೆ ಮತ್ತು ಬಿ ಪ್ರಶ್ನೆ ಅಂತ 2 ಇವೆ. 2ಕ್ಕೂ 2 ಅಂಕ. ಸೊ ನಾವು ಮೊದಲು ಪ್ಯಾಸೇಜನ್ನು ಓದ್ಕೋಕ್ಕಿಂತ ಮುಂಚೆ ಪ್ರಶ್ನೆಗಳನ್ನು ಓದ್ಕೊಂಡ್ರೆ ನಮಗೆ ಈಸಿಯಾಗಿ ಆನ್ಸರನ್ನು ಸರ್ಚ್ ಮಾಡ್ಬೋದು. ಸೊ ಇಲ್ಲಿ ಏನು ಪ್ರಶ್ನೆ ಇದೆ? ಎ, ವೈ ವಾಸ್ ದ ಟ್ರಾವೆಲರ್ ಟಚ್ಡ್ ಬೈ ದ ವಿಲೇಜರ್ಸ್? ಸೊ ಆ ಪ್ರವಾಸಿಗ ಹಳ್ಳಿ ಜನರಿಂದ ಆಕರ್ಷಣೆಗೊಳಗಾಗ್ತಾನೆ, ಪ್ರಭಾವ ಬೀರಿಸ್ಕೋತಾನೆ. ಸೊ ಹಳ್ಳಿ ಜನರು ಅವನ್ನ ಯಾವ ಥರ ಪ್ರಭಾವ ಬೀರ್ತಿರು ಅಂತ ಪ್ರಶ್ನೆ. ಇನ್ನು ಬಿ ಪ್ರಶ್ನೆ, ವಾಟ್ ಡಿಡ್ ದ ಟ್ರಾವೆಲರ್ ಡೂ ಫಾರ್ ದ ವಿಲೇಜರ್ಸ್ ಇನ್ ರಿಟರ್ನ್? ಸೊ ಹಳ್ಳಿಗರು ಆ ವಿದೇಶಿಗನಿಗೆ ಸಹಾಯ ಮಾಡ್ತಾನೆ, ಪ್ರವಾಸಿಗರಿಗೆ ಸಹಾಯ ಮಾಡ್ತಾರೆ. ಅದಕ್ಕೆ ಪ್ರತಿಯಾಗಿ ಈ ಪ್ರವಾಸಿಗ ಅವರಿಗೆ ಏನು ಮಾಡ್ದ, ಏನು ಕೊಟ್ಟ ಅಂತ ಪ್ರಶ್ನೆ. ಓಕೆ, ನಾವೀಗ ಪ್ಯಾಸೇಜನ್ನು ಓದ್ಕೊಳ್ಳೋಣ. ಒನ್ಸ್ ಅಪಾನ್ ಎ ಟೈಮ್ ದೇರ್ ವಾಸ್ ಅ ಸ್ಮಾಲ್ ವಿಲೇಜ್ ಸರೌಂಡೆಡ್ ಬೈ ಲಶ್ ಗ್ರೀನ್ ಹಿಲ್ಸ್. ಸೊ ಒಂದಾನೊಂದು ಕಾಲದಲ್ಲಿ ಒಂದು ಹಳ್ಳಿ ಇತ್ತು. ಹಳ್ಳಿ ಸುತ್ತಮುತ್ತ ಒಂದು ಬೆಟ್ಟಗುಡ್ಡಗಳು, ಹಚ್ಚ ಹಸಿರಿನ ಬೆಟ್ಟಗುಡ್ಡಗಳಿದ್ದವು. ದ ವಿಲೇಜರ್ಸ್ ಲಿವ್ಡ್ ಅ ಸಿಂಪಲ್ ಲೈಫ್, ಫಾರ್ಮಿಂಗ್ ಆ್ಯಂಡ್ ಟೇಕಿಂಗ್ ಕೇರ್ ಆಫ್ ದೇರ್ ಲೈಫ್ ಸ್ಟಾಕ್ಸ್. ಇನ್ನು ಆ ಹಳ್ಳಿಯ ಜನ ತುಂಬ ಒಂದು ಶಾಂತವಾದ, ಸರಳವಾದ ಜೀವನವನ್ನು ನಡೆಸ್ತಾ ಇದ್ದರು. ಆ ಕೃಷಿ ಒಂದು ಒಕ್ಕಲ್ತನವನ್ನು ಮಾಡೋ ಮೂಲಕ ಮತ್ತು ಸಾಕು ಪ್ರಾಣಿಗಳನ್ನು ಸಾಕೋ ಮೂಲಕ ತಮ್ಮ ಜೀವನವನ್ನು ನಡೆಸ್ತಾ ಇದ್ದರು. ದೇ ವೇರ್ ಕೈಂಡ್ ಹಾರ್ಟೆಡ್ ಆ್ಯಂಡ್ ಆಲ್ವೇಸ್ ರೆಡಿ ಟು ಹೆಲ್ಪ್ ಒನ್ ಅನದರ್. ಸೊ ಆ ಹಳ್ಳಿಗರು ತುಂಬ ದಯಾವಂತರಿದ್ದರು, ಒಬ್ರಿಗೊಬ್ರು ತುಂಬ ಸಹಾಯ ಮಾಡ್ತಾ ಇದ್ರು. ಒನ್ ಡೇ ಅ ಟ್ರಾವೆಲರ್ ಅರೈವ್ಡ್ ಇನ್ ದ ವಿಲೇಜ್ ಲುಕಿಂಗ್ ಟೈರ್ಡ್ ಆ್ಯಂಡ್ ಹಂಗ್ರಿ. ಸೊ ಒಂದು ದಿವಸ ಈ ಹಳ್ಳಿಗೆ ಒಬ್ಬ ಪ್ರವಾಸಿಗೆ ಬರ್ತಾನೆ, ಬೇರೆ ದೇಶದಿಂದ ಒಬ್ಬ ಪ್ರವಾಸಿಗೆ ಬರ್ತಾನೆ. ಆತ ತುಂಬ ಟಯರ್ಡ್ ಆಗಿರುತ್ತಾನೆ ಮತ್ತು ಅವನಿಗೆ ತುಂಬ ಹಸಿವಾಗಿರುತ್ತೆ. ದ ವಿಲೇಜರ್ಸ್ ವೆಲ್ಕಮ್ಡ್ ಹಿಮ್ ವಾರ್ಮ್ಲಿ ಆ್ಯಂಡ್ ಶೇರ್ಡ್ ದೇರ್ ಫುಡ್ ವಿತ್ ಹಿಮ್. ಸೊ ಹಳ್ಳಿಗರು ಏನು ಮಾಡ್ತಾರೆ, ಈ ಪ್ರವಾಸಿಗನನ್ನು ನೋಡಿ ಅವನಿಗೆ ತುಂಬ ಉಪಚಾರ ಮಾಡ್ತಾರೆ. ಅವನಿಗೆ ತುಂಬ ಆತ್ಮೀಯವಾಗಿ ವೆಲ್ಕಮ್ ಮಾಡಿ
ಅವನಿಗೆ ಉಳ್ಳಕ್ಕೆ ಊಟವನ್ನು ನೀಡ್ತಾರೆ. ದ ಟ್ರಾವೆಲರ್ ವಾಸ್ ಟಚ್ಡ್ ಬೈ ದೇರ್ ಜನರಾಸಿಟಿ. ಸೊ ಆ ಪ್ರವಾಸಿಗನಿಗೆ ತುಂಬ ಒಂದು ಸಂತೋಷ ಆಗುತ್ತೆ. ಆ ಹಳ್ಳಿಗರಷ್ಟು ಒಳ್ಳೆಯ ಜನ ಇದ್ದಾರಪ್ಪ, ನನ್ನನ್ನು ಊಟ ಕೊಟ್ಟು ನನ್ನನ್ನು ಒಳ್ಳೆಯ ಆತ್ಮೀಯವಾಗಿ ಸ್ವಾಗತಿಸಿ ಚೆನ್ನಾಗಿದ್ದಾರೆ ಅಂತ ಪ್ರಭಾವಕ್ಕೊಳಗಾಗ್ತಾನೆ. ಆ್ಯಂಡ್ ಡಿಸೈಡೆಡ್ ಟು ಸ್ಟೇ ಫಾರ್ ಅ ವೈಲ್. ಅದಕ್ಕಾಗಿ ಸ್ವಲ್ಪ ದಿನ ಇಲ್ಲಿ ಹಳ್ಳಿ ಒಳಗೆ ಇದ್ಕೊಂಡು ಹೋಗಬೇಕು ಅಂತ ನಿರ್ಧಾರ ಮಾಡ್ತಾನೆ. ಹೆಲ್ಪಿಂಗ್ ದೆಮ್ ಇಂಪ್ರೂವಿಂಗ್ ದೇರ್ ಫಾರ್ಮಿಂಗ್ ಮೆಥಡ್ಸ್. ಸೊ ಹಳ್ಳಿಗಳ ಜೊತೆ ಉಳ್ಕೊಂಡು ಏನು ಮಾಡ್ತಾನೆ ಪ್ರವಾಸಿಗ, ಆ ಹಳ್ಳಿಗರಿಗೆ ಈ ಕೃಷಿ ಮಾಡೋದು ಯಾವ ಥರ, ಹೆಚ್ಚಿನ ಒಂದು ಬೆಳೆಯನ್ನು ಬೆಳೀತಕ್ಕಂಥ ಆಧುನಿಕ ಪದ್ಧತಿಗಳನ್ನ ಹೇಳೋ ಮೂಲಕ ಅವರ ಒಂದು ಒಕ್ಕಲ್ತನವನ್ನು, ಅವರ ಬೇಸಾಯವನ್ನು ಇನ್ನಷ್ಟು ಇಂಪ್ರೂವ್ ಮಾಡೋಕ್ಕೆ ಸಹಾಯ ಮಾಡ್ತಾನೆ. ಈಗ ಪ್ರಶ್ನೆ ನೋಡೋಣ. ವೈ ವಾಸ್ ದ ಟ್ರಾವೆಲರ್ ಟಚ್ಡ್ ಬೈ ದಿ ವಿಲೇಜರ್ಸ್? ಹಳ್ಳಿಗರಿಂದ ಪ್ರವಾಸಿಗನಿಗೆ ತುಂಬ ಒಂದು ಒಳ್ಳೆಯ ಭಾವನೆ ಮೂಡುತ್ತೆ, ಯಾಕೆ ಅಂತ. ಸೊ ಆನ್ಸರ್ ನೋಡ್ಕೊಂಬರೋಣ. ದ ಟ್ರಾವೆಲರ್ ವಾಸ್ ಟಚ್ಡ್ ಬೈ ದಿ ವಿಲೇಜರ್ಸ್ ಬಿಕಾಸ್ ದೇ ವೆಲ್ಕಮ್ ಹಿಮ್ ವಾರ್ಮ್ಲಿ ಆ್ಯಂಡ್ ಶೇರ್ಡ್ ದೇರ್ ಫುಡ್ ವಿತ್ ದೆಮ್. ಯಾಕೆ ಆತನಿಗೆ ಹಳ್ಳಿಗರ ಬಗ್ಗೆ ತುಂಬ ಅನುಕಂಪ ಮೂಡುತ್ತೆ ಅಂದರೆ, ಹಳ್ಳಿಗರು ಅವರನ್ನು ಆ ಪ್ರವಾಸಿಗನನ್ನು ತುಂಬ ಆತ್ಮೀಯವಾಗಿ ವೆಲ್ಕಮ್ ಮಾಡೋದ್ರ ಜೊತೆಗೆ ಅವನಿಗೆ ಊಟವನ್ನು ಕೂಡ ನೀಡ್ತಾರೆ. ಅದಕ್ಕಾಗಿ ಏನು ಮಾಡ್ತಾನೆ, ಟ್ರಾವೆಲರ್ಗೆ ಏನಾಗುತ್ತೆ, ಟಚ್ಡ್ ಆಗುತ್ತೆ. ಇನ್ನು ಬಿ ಪ್ರಶ್ನೆ ಏನು? ವಾಟ್ ಡಿಡ್ ದ ಟ್ರಾವೆಲರ್ ಡೂ ಫಾರ್ ದ ವಿಲೇಜರ್ಸ್ ಇನ್ ರಿಟರ್ನ್? ಸೊ ಹಳ್ಳಿಗರವನ್ನ ಪ್ರವಾಸಿಗನನ್ನು ಚೆನ್ನಾಗಿ ನೋಡಿಕೊಂಡ್ರು, ಅದನಿಗೆ ಊಟ ಕೊಟ್ಟರು. ಅದಕ್ಕೆ ಪ್ರತಿಯಾಗಿ ಆ ಪ್ರವಾಸಿಗ ಹಳ್ಳಿ ಜನರಿಗೆ ಏನು ಕೊಡ್ತಾನೆ, ಏನು ಮಾಡ್ತಾನೆ ಅಂತ. ದ ಟ್ರಾವೆಲರ್ ಹೆಲ್ಪ್ ದ ವಿಲೇಜರ್ಸ್ ಇಂಪ್ರೂವ್ ದೇರ್ ಫಾರ್ಮಿಂಗ್ ಮೆಥಡ್ಸ್. ಸೊ ಆ ವಿದೇಶಿಗ ಏನು ಮಾಡ್ತಾನೆ, ಪ್ರವಾಸಿಗ ಹಳ್ಳಿ ಜನರ ಒಂದು ಕೃಷಿಯನ್ನು ಇಂಪ್ರೂವ್ ಮಾಡೋಕ್ಕೆ ಪ್ರಯತ್ನವನ್ನು ಮಾಡ್ತಾನೆ, ಕಲಿಸ್ಕೊಡ್ತಾನೆ. ಇಷ್ಟು ಇಂಪಾರ್ಟೆಂಟ್ ಅಂತ ಒಂದು ಪ್ರಶ್ನೆ ಪತ್ರಿಕೆ ಮತ್ತು ಕೀ ಆನ್ಸರ್. ಸೊ ಈ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಆನ್ಸರನ್ನು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಅದರ ಲಿಂಕ್ ಕಾಮೆಂಟ್ ಬಾಕ್ಸ್ ಹಾಕಿರ್ತೀನಿ, ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೋಬೋದು. ಜೊತೆಗೆ SSLC ಒಂದು FA3 ಪ್ರಶ್ನೆ ಪತ್ರಿಕೆ ಲಿಂಕ್ ಕೂಡ ಕಾಮೆಂಟ್ ಬಾಕ್ಸಲ್ಲಿ ಇರುತ್ತೆ. ಎಷ್ಟು ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. ಇಫ್ ಯು ಲೈಕ್ ದ ವಿಡಿಯೋ, ಸಬ್ಸ್ಕ್ರೈಬ್ ಟು ಅವರ್ ಚಾನೆಲ್ ಟು ಗೆಟ್ ಮೋರ್ ವಿಡಿಯೋಸ್. ಥ್ಯಾಂಕ್ ಯು ಆಲ್.